ರಮೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. 14 ದಿನ ಅಲ್ಲು ಅರ್ಜುನ್ಗೆ ನ್ಯಾಯಾಂಗ ಬಂಧನ. ಚಂಚಲಗೂಡ ಜೈಲಿಗೆ ಅಲ್ಲು ಅರ್ಜುನ್ ಶಿಫ್ಟ್ ಆಗಿದ್ದಾರೆ. 14 ದಿನ ತೆಲುಗು ನಟ ಅಲ್ಲು ಅರ್ಜುನ್ಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್. ಬಿಗ್ ಬ್ರೇಕಿಂಗ್ ನ್ಯೂಸ್ ಗಮನಿಸ್ತಾ ಇದ್ದೀವಿ. 14 ದಿನ ನ್ಯಾಯಾಂಗ ಬಂಧನ ನಟ ಅಲ್ಲು ಅರ್ಜುನ್ಗೆ. ಡಿಸೆಂಬರ್ 4ರಂದು ಆದಂತಹ ಅವಘಡ, ಓರ್ವ ಮಹಿಳೆ ಮೃತಪಟ್ಟಿದ್ರು ಕಾಲ್ ತುಳಿತಕ್ಕೆ. ಡಿಸೆಂಬರ್ 5ನೇ ತಾರೀಕು ಪುಷ್ಪ 2 ಫಿಲ್ಮ್ ರಿಲೀಸ್ ಆಗಿತ್ತು. ಆದರೆ ಡಿಸೆಂಬರ್ 4ನೇ ತಾರೀಕು ರಾತ್ರಿ ಫ್ಯಾನ್ ಶೋ ಅನ್ನ ರಿಲೀಸ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡದಾದಂತಹ ಕ್ರೌಡ್ ಬಂದಿತ್ತು ಥಿಯೇಟರ್ಗೆ. ಅಲ್ಲೂ ಅರ್ಜುನ್ ಕೂಡ ಆಗ ಥಿಯೇಟರ್ಗೆ ವಿಸಿಟ್ ಕೊಟ್ಟಿದ್ರು. ಆಗ ಜನಸಂದಣಿ ಆಗಿತ್ತು, ದೊಡ್ಡ ಮಟ್ಟದ ಕ್ರೌಡ್ ಸೇರಿತ್ತು. ಆಗ ಆ ಕ್ರೌಡ್ ನಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿ ಒಬ್ಬ ಮಹಿಳೆ ಮೃತಪಟ್ಟಿದ್ರು. ಈ ಸಂಬಂಧಪಟ್ಟಂಗೆ ಎಫ್ಐಆರ್ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ನಟ ಅಲ್ಲು ಅರ್ಜುನ್ ನನ್ನ ವೈದ್ಯಕೀಯ ಪರೀಕ್ಷೆಯ ನಡೆಸಿದ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಹೈಕೋರ್ಟ್ ಮೊರೆ ಹೋಗಿದ್ರು ಅಲ್ಲು ಅರ್ಜುನ್ ಕೂಡ. ಸೋಮವಾರದವರೆಗೂ ಕೂಡ ಬಂಧನ ಮಾಡಬಾರದು, ರಿಲೀಫ್ ಕೊಡಬೇಕು ಅಂತ. ಆದ್ರೆ ಈಗ ಬಂದಿರುವಂತ ಮಾಹಿತಿಯನ್ನು ಗಮನಿಸ್ತಾ ಇದ್ದೀವಿ, ಜಡ್ಜ್ಮೆಂಟ್ ಗಮನಿಸ್ತಾ ಇದ್ದೀವಿ. 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಕೋರ್ಟಿಂದ. 14 ದಿನ ನಟ ಅಲ್ಲು ಅರ್ಜುನ್ಗೆ ನ್ಯಾಯಾಂಗ ಬಂಧನ. ಚಂಚಲಗೂಡು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ 14 ದಿನಗಳ ಕಾಲ. ಚಂಚಲಗೂಡು ಜೈಲಿಗೆ ಅಲ್ಲು ಅರ್ಜುನ್ ಶಿಫ್ಟ್. ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಡಿಸೆಂಬರ್ 4ರಂದು ಆದಂತಹ ಕಾಲ್ ತುಳಿತದ ಪ್ರಕರಣ ಏನಿತ್ತು, ಓರ್ವ ಮಹಿಳೆ ಮೃತಪಟ್ಟಿದ್ರು. ಈ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ ಆರೋಪಿ ನಂಬರ್ 11 ಆಗಿತ್ತು. 11 ಆರೋಪಿ ಅಲ್ಲು ಅರ್ಜುನ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನ ಆದೇಶವನ್ನ ಗಮನಿಸ್ತಾ ಇದ್ದೀವಿ. 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ ನಟ ಅಲ್ಲು ಅರ್ಜುನ್. ತೆಲುಗು ನಟ ಅಲ್ಲು ಅರ್ಜುನ್ಗೆ ಬಿಗ್ ಶಾಕ್ ಇದು. ಕಾಲ್ ತುಳಿತ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ಅಲ್ಲು ಅರ್ಜುನ್ 14 ದಿನ ನ್ಯಾಯಾಂಗ ಬಂಧನದಲ್ಲಿದ್ದ. ಚಂಚಲಗೂಡು ಜೈಲಿಗೆ ಅಲ್ಲು ಅರ್ಜುನ್ ಶಿಫ್ಟ್ ಮಾಡಲಾಗ್ತಾ ಇದೆ. ಡಿಸೆಂಬರ್ 4ರಂದು ಆದಂತಹ ಕಾಲ್ ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಟ ಅಲ್ಲು ಅರ್ಜುನ್ 11 ಆರೋಪಿಯಾಗಿರೋದು. ಈ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದರಲ್ಲಿ ಅಲ್ಲು ಅರ್ಜುನ್ 11. 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ನಾಂಪಲ್ಲಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸೋಮವಾರದವರೆಗೆ ಬಂಧನ ಮಾಡಬಾರದು ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು ನಟ ಅಲ್ಲು ಅರ್ಜುನ್. ಈಗ ಅಭಿಮಾನಿಯ ಸಾವು ಕೇಸ್ಗೆ ಸಂಬಂಧಪಟ್ಟಂಗೆ ಅಲ್ಲು ಅರ್ಜುನ್ 14 ದಿನ ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ಡಿಸೆಂಬರ್ 5ರಂದು ಪುಷ್ಪ 2 ಸಿನಿಮಾ ರಿಲೀಸ್ ಆಗಿತ್ತು ದೇಶದಾದ್ಯಂತ. ಆದ್ರೆ ಡಿಸೆಂಬರ್ 4ಕ್ಕೆ ಪ್ರೀಮಿಯರ್ ಶೋ ಆಯೋಜನೆ ಮಾಡಲಾಗಿತ್ತು. ವಿಶೇಷವಾಗಿ ಬಿಗ್ ಸ್ಟಾರ್ಗಳ ಮೂವಿಗಳನ್ನ ಪ್ರೀಮಿಯರ್ ಶೋ ಆಗಿ ರಿಲೀಸ್ ಮಾಡ್ತಾರೆ, ಒಂದು ಶೋ ಅನ್ನ. ಆ ಟೈಮ್ಗೆ ನಟ ಅಲ್ಲು ಅರ್ಜುನ್ ಥಿಯೇಟರ್ಗೆ ಹೋಗಿರ್ತಾರೆ, ಹೈದರಾಬಾದ್ನ ಒಂದು ಥಿಯೇಟರ್ಗೆ. ದೊಡ್ಡದಾದಂತ ಕ್ರೌಡ್ ಸೇರಿರುತ್ತೆ. ಯಾಕಂದ್ರೆ ನೆಚ್ಚಿನ ನಟ ಅಲ್ಲು ಅರ್ಜುನ್ ಅನ್ನ ನೋಡೋದಕ್ಕೆ ಅಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆ ಸಂದರ್ಭದಲ್ಲಿ ಆ ಕ್ರೌಡ್ ನಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿ ಓರ್ವ ಮಹಿಳೆ ಮೃತಪಟ್ಟಿತ್ತು. ಈಗ ಅಭಿಮಾನಿ ಸಾವು ಕೇಸ್ಗೆ ಸಂಬಂಧಪಟ್ಟಂಗೆ ನಟ ಅಲ್ಲು ಅರ್ಜುನ್ಗೆ 14 ದಿನ ಸೆರೆವಾಸ, 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. 14 ದಿನ ಜುಡಿಷಿಯಲ್ ಕಸ್ಟಡಿ. ತೆಲುಗು ನಟ ಅಲ್ಲು ಅರ್ಜುನ್ ಜೈಲು ಪಾಲಾಗಿದ್ದಾರೆ 14 ದಿನಗಳ ಕಾಲ. ಕಾಲ್ ತುಳಿತದ ಕೇಸ್ನಲ್ಲಿ ಈವರೆಗೆ 8 ಜನ ಆರೋಪಿಗಳ ಅರೆಸ್ಟ್ ಆಗಿದೆ. ನಟ ಅಲ್ಲು ಅರ್ಜುನ್ 11ನೇ ಆರೋಪಿ. ಈ ಪ್ರಕರಣದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಮೆಡಿಕಲ್ ಟೆಸ್ಟ್ ನಂತರದಲ್ಲಿ ಕೋರ್ಟ್ ಆದೇಶವನ್ನ ಗಮನಿಸ್ತಾ ಇದ್ದೀವಿ. ನಾಂಪಲ್ಲಿ ಕೋರ್ಟ್ ಆದೇಶವನ್ನ ಪ್ರಕಟಿಸಿರೋದು. ಚಂಚಲಗೂಡು ಜೈಲಿಗೆ ಅಲ್ಲು ಅರ್ಜುನ್ ಶಿಫ್ಟ್ ಮಾಡಲಾಗ್ತಾ ಇದೆ.
14 ದಿನಗಳ ಕಾಲ ನಟ ಅಲ್ಲು ಅರ್ಜುನ್ಗೆ ಜೈಲು ಶಿಕ್ಷೆ, ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ನಟ ಅಲ್ಲು ಅರ್ಜುನ್ ವಿರುದ್ಧ ಹಲವು ಗಂಭೀರ ಕೇಸ್ಗಳನ್ನ ಹಾಕಲಾಗಿದೆ. ಯಾವ ಕೇಸ್ಗಳು ಅಂತ ನೋಡೋದಾದ್ರೆ BNS 118, BNS 105 ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಈ BNS 105 ಸೆಕ್ಷನ್ ಸಾಬೀತಾದ್ರೆ 10 ವರ್ಷ ಜೈಲಾಗುವಂತ ಸಾಧ್ಯತೆಗಳಿದೆ. ಬಹಳ ಗಂಭೀರವಾದಂತ ಕೇಸ್ಗಳನ್ನ ಅಲ್ಲು ಅರ್ಜುನ್ ಮೇಲೆ ಹಾಕಿರೋದು. ಪ್ರಕರಣಗಳನ್ನ ಗಮನಿಸ್ತಾ ಇದ್ದೀವಿ, ಯಾವ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಆಗಿದೆ ಅಂತ. ಪ್ರಮುಖವಾಗಿ BNS 105 ಅಲ್ಲು ಅರ್ಜುನ್ ವಿರುದ್ಧ ಕೇಸ್ ದಾಖಲಾಗಿರೋದು. ಈ BNS 105 ಸೆಕ್ಷನ್ ಇನ್ ಕೇಸ್ ಸಾಬೀತಾದ್ರೆ 10 ವರ್ಷಗಳ ಕಾಲ ಜೈಲು ವಾಸ, 10 ವರ್ಷ ಜೈಲು ಆಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಟ ಅಲ್ಲು ಅರ್ಜುನ್ ಕೊನೆಗೂ ಜೈಲು ಪಾಲಾಗಿರೋದನ್ನ ಗಮನಿಸ್ತಾ ಇದ್ದೀವಿ ನಾವು. ದೊಡ್ಡ ಬಿಗ್ ಶಾಕ್ ಇದು ಅಲ್ಲು ಅರ್ಜುನ್ಗೆ, ಯಾಕಂದ್ರೆ ಸೋಮವಾರದವರೆಗೆ ರಿಲೀಫ್ ಕೊಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇದ್ರ ಜೊತೆಗೆ ಒಂದಿಷ್ಟು ಗಂಭೀರವಾದಂತಹ ಆ ಸೆಕ್ಷನ್ಗಳನ್ನ ಹಾಕಲಾಗಿದೆ. ಏನಾಗ್ಬೋದಂತ ಅನ್ಸುತ್ತೆ ಈ ಸೆಕ್ಷನ್ಗಳ ಅಡಿ? ಖಂಡಿತ ಅರುಣ್, ಪುಷ್ಪ ಚಿತ್ರಮಂದಿರದಲ್ಲಿ ಡಿಸೆಂಬರ್ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಂತಹ ರೇವತಿ ಎಂಬ ಮಹಿಳೆ ಕಾಲ್ತುಳಿತಕ್ಕೆ ಬಲಿಯಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೆಲಂಗಾಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಈ ಸಂಬಂಧ ಇವತ್ತು ಅಲ್ಲು ಅರ್ಜುನ್, ನಟ ಹೀರೋ ಆಗಿರ್ತಕ್ಕಂಥ ಅಲ್ಲು ಅರ್ಜುನ್ ಬಂಧಿಸಿ ಮೆಡಿಕಲ್ ಮಾಡಿಸಿದ ನಂತರ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಈಗ ಸದ್ಯ ನ್ಯಾಯಾಲಯ ನಾಂಪಲ್ಲಿ ಕೋರ್ಟ್ ಏನ ಆದೇಶ ಮಾಡಿರ್ತಕ್ಕಂಥದ್ದು, ನ್ಯಾಯಾಂಗ ಬಂಧನ ವಿಧಿಸಿ ಅಲ್ಲು ಅರ್ಜುನ್ಗೆ ಆದೇಶ ಮಾಡಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿರ್ತಕ್ಕಂಥದ್ದು. ಚಂಚಲಗೂಡ ಜೈಲಿಗೆ ಅಲ್ಲು ಅರ್ಜುನ್ ಅನ್ನ ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ಎಲ್ಲಾ ರೀತಿಯ ತಯಾರಿ ಮಾಡ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಕಾಲ್ತುಳಿದ ಕೇಸಲ್ಲಿ ಅಭಿಮಾನಿ ಸಾವನ್ನಪ್ಪಿದ್ರು. ಹೀಗಾಗಿ ಪ್ರಕರಣ ದಾಖಲಾಗಿತ್ತು. BNS 105 ಸೆಕ್ಷನ್ ನಡಿ ಪ್ರಕರಣ ದಾಖಲಾಗಿತ್ತು. ಮತ್ತೆ 118 ಏನಿದೆ ಆ ಅಡಿನೂ ಸಹ BNS ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ 105 ಅಡಿ ಪ್ರಕರಣ ದಾಖಲಾದ್ರೆ 10 ವರ್ಷ ಶಿಕ್ಷೆ ಮತ್ತೆ ಫೈನ್ ಇರ್ತಕ್ಕಂಥದ್ದು. ಇನ್ನೊಂದೆಡೆ 118 ಕ್ಲಾಸ್ 1 ಅಡಿ ಭಾರತೀಯ ನ್ಯಾಯ ಸಂಹಿತೆ BNS ಅಡಿ ಪ್ರಕರಣ ದಾಖಲಿಸಿದ್ರೆ ಇಂಪ್ರೀಸ್ಮೆಂಟ್ ಅಥವಾ 3 ವರ್ಷ ಅಥವಾ 3 ವರ್ಷದಿಂದ ಇಂಪ್ರೀಸ್ಮೆಂಟ್ ಜೀವಾವಧಿ ಶಿಕ್ಷೆವರೆಗೂ ಸಹ ಈ ಸೆಕ್ಷನ್ ಇರುತ್ತೆ. ಹೀಗಾಗಿ 20,000 ಫೈನ್ ಕೂಡ ಮಾಡ್ಬೋದು. ಹೀಗಾಗಿ ಸಾಕಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಸದ್ಯ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿರೋದ್ರಿಂದ ಸಾಕಷ್ಟು ಸಮಸ್ಯೆ, ಸಂಕಷ್ಟ ಅಲ್ಲು ಅರ್ಜುನ್ಗೆ ಎದುರಾಗಿರ್ತಕ್ಕಂಥದ್ದು. ಕಾಲ್ತುಳಿತ ಕೇಸ್ನಲ್ಲಿ ಈವರೆಗೂ 8 ಆರೋಪಿಗಳನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. 11ನೇ ಆರೋಪಿಯಾಗಿರ್ತಕ್ಕಂಥ ಅಲ್ಲು ಅರ್ಜುನ್ ಅನ್ನ ಇವತ್ತು ಅಲ್ಲು ಅರ್ಜುನ್ ಏಕಾಏಕಿ ಪೊಲೀಸರು ಮನೆಯಿಂದ ಸಹ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ನಮ್ ಬಟ್ಟೆ ಚೇಂಜ್ ಮಾಡೋದಕ್ಕೂ ಅವಕಾಶ ಕೊಡಿ ಅಂತ ಹೇಳಿ ಕೇಳ್ತಾರೆ, ಆದ್ರೂ ಸಹ ಕೊಡೋದಿಲ್ಲ. ಅವರು ವಾಗ್ವಾದಕ್ಕೆ ಇಳಿತಾರೆ. ಆದ್ರೂ ಸಹ ಪೊಲೀಸರು ಏನಿದ್ದಾರೆ ಅವರನ್ನ ಕರ್ಕೊಂಡ್ಬಂದು ವಿಚಾರಣೆ ನಡೆಸಿ ನಂತರ ಮೆಡಿಕಲ್ ಮಾಡಿಸ್ತಾರೆ. ಮೆಡಿಕಲ್ BP, ಶುಗರ್ ಎಲ್ಲವನ್ನ ಟೆಸ್ಟ್ ಮಾಡಿದ ನಂತರ ನಾಮಪಲ್ಲಿ ಕೋರ್ಟ್ಗೆ ಹಾಜರುಪಡಿಸಿರ್ತಕ್ಕಂಥದ್ದು. ವಿಚಾರಣೆ ನಡೆಸಿದ ನ್ಯಾಯಾಲಯ ಇದರ ಗಂಭೀರತೆಯನ್ನ ಅರಿತಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಥಿಯೇಟರ್ ನಲ್ಲಿ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನ ಪುಷ್ಪ 2 ಏನ್ ರಿಲೀಸ್ ಆಗಿತ್ತು ಅವತ್ತು ಇವರು ತೆಗೆದ್ರು. ಆ ಸಂದರ್ಭದಲ್ಲೇ ಸಹ ರೇವತಿ ಎಂಬ ಮಹಿಳೆ 35 ವರ್ಷದ ರೇವತಿ ಸಾವನ್ನಪ್ತಾರೆ. ಕಾಲ್ತುಳಿತದಿಂದ ಈ ಘಟನೆ ನಡೆದಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ನಿರ್ಲಕ್ಷ್ಯ, ಅಜಾಗರೂಕತೆ, ಥಿಯೇಟರ್ ಮಾಲೀಕರು, ವ್ಯವಸ್ಥಾಪಕರು ಎಲ್ಲರ ವಿರುದ್ಧ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಅಲ್ಲು ಅರ್ಜುನ್ ಥಿಯೇಟರ್ಗೆ ತೆರಳೋ ಮುನ್ನ ಎಲ್ಲಾ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ, ಪೊಲೀಸರಿಗೆ ಮಾಹಿತಿ ಕೊಡ್ಬೇಕಾಗುತ್ತೆ, ಬಂದೋಬಸ್ತ್ ಮಾಡ್ಕೊಬೇಕಾಗುತ್ತೆ. ಪೊಲೀಸರು ಎಲ್ಲಾ ರೀತಿಯ ಬಂದೋಬಸ್ತ್ ಮಾಡಿದ ನಂತರ ಅಲ್ಲು ಅರ್ಜುನ್ ತೆರಳಬೇಕಾಗಿತ್ತು. ಸಾವಿರಾರು ಲಕ್ಷಾಂತರ ಮಂದಿ ಆ ಥಿಯೇಟರ್ ಬಳಿ ಜಮಾಯಿಸಿದ್ರು ಅಲ್ಲು ಅರ್ಜುನ್ ನೋಡೋದಕ್ಕೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಯ್ತು, ಜೀವ ಹಾನಿ ಆಯ್ತು, ಅಜಾಗರೂಕತೆ ಇತ್ತು, ನಿರ್ಲಕ್ಷ್ಯದಿಂದ ಈ ಘಟನೆ. ಥ್ಯಾಂಕ್ ಯು ಕಿರಣ್, ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.